ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಯುಗಾದಿ ಸ್ಪೆಷಲ್ಲು ಬೇಳೆ ಒಬ್ಬಟ್ಟು ಮಾಡಿದ್ದೀನಿ. ನಾನು ಕಡಲೆಬೇಳೆದು ಮಾಡಿದ್ದೀನಿ ಫ್ರೆಂಡ್ಸ್. ಕರೆಕ್ಟ್ ಅಳತೆನಲ್ಲಿ ಮಾಡಿದರೆ ಕರೆಕ್ಟಾಗಿ ಒಬ್ಬಟ್ಟು ಎಲ್ಲ ನೀಟಾಗಿ ಬರುತ್ತೆ, ಸ್ವೀಟು ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್. ಇದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವಾಗ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಬೇಳೆ ಒಬ್ಬಟ್ಟು ಮಾಡಲಿಕ್ಕೆ ನಾನು 1 ಗ್ಲಾಸು ಕಡಲೆಬೇಳೆ ತಗೊಂಡಿದ್ದೀನಿ. ಸೇಮ್ ಗ್ಲಾಸಲ್ಲಿ 1 ಗ್ಲಾಸ್ ಬೆಲ್ಲ ತಗೊಂಡಿದ್ದೀನಿ. ಕಪ್ಪು ಬೆಲ್ಲ, ಪುಡಿ ಬೆಲ್ಲ ತೊಗೊಂಡಿದ್ದೀನಿ. ಇವಾಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಕಡೆ ಕುದಿಯೋದಕ್ಕೆ ನೀರು ಇಟ್ಟಿದೆ, ನೀರು ಕುದೀತಾ ಇದೆ. ಅದಕ್ಕೆ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ತೊಗರಿಬೇಳೆದು ಮಾಡಿಲ್ಲ, ಕಡಲೆಬೇಳೆದು ಮಾಡಿದ್ದೀನಿ ನಾನು. ಕರೆಕ್ಟಾಗಿ ಬೇಳೆ ಎಷ್ಟು ತಗೊಂಡಿರ್ತೀವೋ ಅದೇ ಅಳತೆಯಲ್ಲಿ ಬೆಲ್ಲ ತಗೊಂಡ್ರೆ ಸ್ವೀಟ್ ಅಂತೂ ಕರೆಕ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಬೇಯ್ಲಿಕ್ಕೆ ಬಿಡ್ತೀನಿ. ನಾನು ಕುಕ್ಕರಿಗೆ ಹಾಕಿಲ್ಲ, ಬೇಕು ಅಂದರೆ ಕುಕ್ಕರಲ್ಲಿ 1 ವಿಷಲ್ ಹಾಕಿಸ್ಕೋಬೋದು. ಕಡಲೆಬೇಳೆ ಅಲ್ವಾ, ಏನಾಗಲ್ಲ, ಕಲಸಲ್ಲ. ನೋಡಿ, ಬೇಳೆ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಬೇಳೆ ಬೇಯ್ತಾ ಇರಲಿ. ನಾನು ಒಂದು ಕಡೆ ಒಂದು ಪಾತ್ರೆಗೆ 1 ಗ್ಲಾಸು ಮೈದಾ ಹಾಕ್ಕೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸು ಚಿರೋಟಿ ರವೆ ತೊಗೊಂಡಿದ್ದೀನಿ. ಮೈದಾ ಬೇಡ, ಯಾರು ತಿನ್ನಲ್ಲ ಅಂದರೆ ನೀವು ಚಿರೋಟಿ ರವೆನೇ ಹಾಕ್ಕೊಳ್ಳಿ. ಉಪ್ಪಿಟ್ಟು ರವೆ ಹಾಕ್ಬಿಡಿ, ಚಿರೋಟಿ ರವೆನೇ ಹಾಕ್ಕೊಳ್ಳಿ. ಒಬ್ಬೊಬ್ಬರು ಮೈದಾ ಇಷ್ಟಪಡಲ್ಲ. ಮೈದಾ ಬೇಡ ಅಂದರೂ ಬರೀ ಚಿರೋಟಿ ರವೆನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಬ್ಬಟ್ಟಂತೂ ಸಖತ್ತಾಗಿ ಬರುತ್ತೆ ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಅದಕ್ಕೆ ನೀರು ಹಾಕೊಂಡು ಕಲಿಸ್ತಾ ಇದ್ದೀನಿ. ನಾನು ಅರಿಶಿನ ಪುಡಿ ಹಾಕೋದು ಮರೆತುಬಿಟ್ಟೆ, ಆಮೇಲೆ ಹಾಕೊಂಡು ಕಲಿಸ್ಕೊಂಡೆ ನಾನು. ನೀವು ಮೊದಲೇ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಬಿಡಿ ಅರಿಶಿನ ಪೌಡ್ರನ್ನ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚಿಟಿಕೆ ನಾನು ಉಪ್ಪು ಹಾಕ್ತೀನಿ. ಉಪ್ಪು ಮತ್ತು ಅರಿಶಿನ ಪುಡಿ ಹಾಕೊಂಡು ಕಲಿಸ್ತಾ ಇದ್ದೀನಿ ನೋಡಿ. ಇವಾಗ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಬಿಡಿ. ಅರಿಶಿನ ಪುಡಿ ಮತ್ತು ಉಪ್ಪನ್ನು ಚೆನ್ನಾಗಿ ನಾದಿ ಇಟ್ಕೊಳ್ಳಿ. ಬರೀ ರವೆದನ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಹೊತ್ತು ಬಿಡಬೇಕು ನೆನೆಯೋದಕ್ಕೆ. ನೋಡಿ, ಈಗ ಅದಕ್ಕೆ ಬಂದಿದೆ. ನಾನು ಇಡ್ತೀನಿ ಇದನ್ನು, 1 ಗಂಟೆ ಇಡ್ತೀನಿ. ಅಷ್ಟರೊಳಗೆ ಬೇಳೆನೂ ಬೆಂದಿದೆ, ರಸ ಎಲ್ಲ ಬಸ್ಕೊಂಡಿದ್ದೀನಿ ನೋಡಿ. ರಸ ಎಲ್ಲ ಬಸ್ದು ಇಟ್ಕೊಂಡಿದ್ದೀನಿ. ಅದನ್ನು ಒಬ್ಬಟ್ಟು ಸಾರು ಮಾಡ್ತೀನಿ ಇದ್ರ ರಸದಲ್ಲಿ. ನೋಡಿ, ಬೇಳೆ ಇತ್ತಲ್ಲ, ಅದಕ್ಕೆ 1 ಗ್ಲಾಸ್ ಕರೆಕ್ಟಾಗಿ ಬೆಲ್ಲ ಹಾಕಿದ್ದೀನಿ. ಸೇಮ್ ಗ್ಲಾಸು, ಸೇಮ್ ಬೇಳೆ ಯಾವುದ್ರಲ್ಲಿ ತಗೋತೀರ ಅದರಲ್ಲೇ ಬೆಲ್ಲ ತೊಗೊಳ್ಳಿ. ನಾನು ಡಿಮಾರ್ಟಲ್ಲಿ ತಂದಿದ್ದೆ ಪುಡಿ ಬೆಲ್ಲನ ನೋಡಿ. ಇದಕ್ಕೆ ನಾನು 1 ಚಿಕ್ಕ ಹೋಳು ನಾನು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ, ಹಸಿ ತೆಂಗಿನಕಾಯಿ. ಇವಾಗ ಸ್ವಲ್ಪ ಬೆಲ್ಲ ಎಲ್ಲ ಕರಗಲಿ, ಅಲ್ಲಿವರೆಗೂ ನಾವು ಕುದಿಸೋಣ ಇದನ್ನು. ಅದೇ ನೀರು ಬಿಟ್ಕೊಳ್ಳುತ್ತೆ ಬೆಲ್ಲ ಎಲ್ಲ ನೋಡಿ. ಎಲ್ಲ ನೀರು ಬಿಟ್ಕೊಳ್ತಾ ಇದೆ ಬೆಲ್ಲ. ಮತ್ತು ನೀರು ಸೇರಿಸ್ಬಾರ್ದು ಇದಕ್ಕೆ. ಒಬ್ಬಟ್ಟು ಸ್ವೀಟ್ ಎಲ್ಲ ಕರೆಕ್ಟಾಗಿ ಬಂದಿದ್ದು ನೋಡಿ. ಎಲ್ಲ ಕುದೀತಾ ಇದೆ, ನೀರೆಲ್ಲ ಬಿಟ್ಕೊಂಡಿದೆ ಬೆಲ್ಲ ಎಲ್ಲ. ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಪುಡಿ ಹಾಕ್ತೆ, ಒಣಶುಂಠಿ ಪುಡಿ. ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಇದ್ರ ಜೊತೆನೇ ನೋಡಿ. ಬೆಲ್ಲ ಎಲ್ಲ ಕರಗಿದೆ. ಇದನ್ನು ಇವಾಗ ತಣ್ಣಗಾಕಿಡೋಣ. ಇವಾಗ ತಣ್ಣಗಾದ್ಮೇಲೆ ನಾನು ಮಿಕ್ಸಿನಲ್ಲೇ ರುಬ್ಬೋದು ಇದನ್ನು. ಗ್ರೈಂಡ್ರ್ ಇದ್ರೂ ಮಿಕ್ಸಿನಲ್ಲೇ ರುಬ್ತೀನಿ, ಮಿಕ್ಸಿಲೇ ಬೇಗ ಆಗುತ್ತೆ. ನೀವು ನೀರು ಹಾಕ್ಕೊಂಡೇ ರುಬ್ಕೊಳ್ಳಿ, ತೆಳುವಾದ್ರೂ ಹೂರ್ಣ ಏನು ಕೆಡಲ್ಲ. ಮತ್ತೆ ಬಿಸಿ ಮಾಡ್ಕೊಳ್ಳೋಣ ಅದನ್ನು ನೋಡಿ. ಬೆಲ್ಲ ಕರಗೋದಕ್ಕೋಸ್ಕರ ಸ್ಟವ್ ಮೇಲೆ ಇಡಬೇಕು ನಾವು ನೋಡಿ. ಎಲ್ಲ ಆಗಿದೆ, ತಣ್ಣಗಾಗಿದೆ ಇದು. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋತೀನಿ ಇದನ್ನು. ನೀವು ಫ್ರೆಂಡ್ಸ್ ಇದೇ ಅಳತೆನಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಸ್ವೀಟ್ ಅಂತೂ ಕರೆಕ್ಟಾಗಿರುತ್ತೆ ನೋಡಿ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡೆ ನಾನು ರುಬ್ಕೊಳ್ಳೋದು ಇದನ್ನು. ಗಟ್ಟಿಯಾಗುತ್ತೆ ಅಂತ ಇದು ಮಾಡೋಕ್ಕೆ ಹೋಗ್ಬಿಡಿ ನೀವು, ನೀರು ಹಾಕ್ಕೊಂಡೇ ರುಬ್ಕೊಳ್ಳಿ ನೋಡಿ. ಸ್ವಲ್ಪ ನನಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಲಲ್ಲಿ ಆಡಿಸ್ಕೊಬರ್ತೀನಿ. ತೆಳುವಾದ್ರೂ ಪರವಾಗಿಲ್ಲ, ಮತ್ತೆ ಇನ್ನೊಂದು ಸರಿ ಬಿಸಿ ಮಾಡ್ಕೊಳ್ಳೋಣ ಹೂರ್ಣನ ನೋಡಿ. ರೆಡಿ ಆಯಿತು ಹೂರ್ಣ ನೋಡಿ. ಎಷ್ಟು ನೈಸಿಗೆ ಬಂದಿದ್ದು ನೋಡಿ, ಸ್ಮೂತಾಗಿದೆ. ಒಂದು ಬೇಳೆ ಆಗಲಿ ಬೆಲ್ಲ ಆಗಲಿ ಏನೂ ಸಿಗಲ್ಲ, ಅಷ್ಟು ಚೆನ್ನಾಗಿದೆ. ಇಷ್ಟು ತೆಳುವಿದ್ರೂ ಪರವಾಗಿಲ್ಲ. ಮತ್ತು ನಾವು ಬೇಳೆ ಬೇಯಿಸ್ಕೊಂಡ್ವಲ್ಲ ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ ಇವಾಗ ನೋಡಿ. ಸ್ಟವ್ ಮೇಲೆ ಸ್ವಲ್ಪ ಬಿಸಿ ಆಗೋವರೆಗೂ ಅಷ್ಟೇ. ಅದೆಲ್ಲ ಟೈಟ್ ಆಗಿಬಿಡುತ್ತೆ, ಗಟ್ಟಿ ಆಗುತ್ತೆ. ಬೇಳೆದಲ್ವ ಅದು, ಹೂರ್ಣ ಅವಾಗ ಸರಿಯಾಗಿ ಬರುತ್ತೆ. ಬಿಸಿ ಮಾಡ್ಕೊಳ್ಳೋಣ ಅದು ಗಟ್ಟಿ ಆಗೋವರೆಗೂ ನೋಡಿ. ಈ ಥರ ಬಿಸಿ ಮಾಡಿಕೊಂಡ್ರೆ ಹೋಳಿಗೆ 1 ವಾರನಾದರೂ ಇರುತ್ತೆ, ಕೆಡಲ್ಲ ಇದು.
ಸುಮ್ಮನೆ ಈ ಥರ ಬಿಸಿ ಮಾಡ್ಕೊಳ್ಳಿಲ್ಲ ಅಂದರೆ ಹೋಳಿಗೆ ಒಂದು ವಾರದವರೆಗೂ ಇರಲ್ಲ. ನೋಡಿ ಎಲ್ಲ ಹೂರ್ಣ ಅಂತೂ ಸಖತ್ತಾಗಿ ಬಂದಿದೆ. ಒಬ್ಬಟ್ಟು ಅಷ್ಟೇ ನೀಟಾಗಿ ಬಂತು. ನೋಡಿ ಹೂರ್ಣ ತಣ್ಣಗೆ ಇಟ್ಟಿದ್ದೆ ನಾನು ಬಿಸಿ ಮಾಡಿಕೊಂಡು. ಈಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಯುಗಾದಿ ಸ್ಪೆಷಲ್ ಒಬ್ಬಟ್ಟು ನೀವು ಮಾಡ್ಕೊಳ್ಳಿ. ಕರೆಕ್ಟ್ ಅಳತೆನಲ್ಲಿ ಮಾಡಿದರೆ ಕರೆಕ್ಟಾಗೇ ಬರುತ್ತೆ, ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ನೋಡಿ ಒಂದು ಬೇಳೆನೂ ಸಿಗಲ್ಲ, ಅಷ್ಟು ನುಣ್ಣಗಿರುತ್ತೆ. ತುಂಬ ನುಣ್ಣಗೆ ರುಬ್ಕೋಬೇಕು ಅದನ್ನು. ಅದಕ್ಕೋಸ್ಕರ ನೀರು ಹಾಕ್ಕೊಂಡೇ ರುಬ್ಕೊಳ್ಳಿ. ಈ ಥರ ಒಂದು 10 ನಿಮಿಷ ಬಿಸಿ ಮಾಡಿಕೊಂಡ್ರೆ ಹೂರ್ಣ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಉಂಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಮೈದಾನು ನೆಂದಿದೆ ನೋಡಿ. ನೋಡಿ ಎಲ್ಲ ನೆಂದಿದೆ ನೋಡಿ, ಎಷ್ಟು ಸ್ಮೂತಾಗಿದೆ ಇದು. ಇವಾಗ ಒಬ್ಬಟ್ಟು ಮಾಡ್ಕೊಳ್ಳೋಣ. ನಾನೊಂದು ಕವರ್ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಒಂದು ಕಡೆ ತವಾನೂ ಇಟ್ಟಿದ್ದೀನಿ, ಅದು ಬಿಸಿ ಆಗ್ತಾನೇ ಇದೆ. ಇವಾಗ ಕಣ್ಕತಾಳನ್ನು ನೋಡಿ. ಇವಾಗ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಕವರಲ್ಲಿ. ಎಷ್ಟು ತೆಳುವಾಗಾದರೂ ತಟ್ಬೋದು ಒಬ್ಬಟ್ಟನ್ನ, ಅಷ್ಟು ನೀಟಾಗಿ ಬರುತ್ತೆ ಒಬ್ಬಟ್ಟು. ಎಷ್ಟು ಈಸಿ ಅಂತನ, 1 ನಿಮಿಷದಲ್ಲೆಲ್ಲ ಒಬ್ಬಟ್ಟು ಆಗ್ಬಿಡುತ್ತೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಬ್ಬಟ್ಟು ತಟ್ಟೋದೇನು ಕಷ್ಟನೇ ಅಲ್ಲ. ನೋಡಿ ಹೂರ್ಣ ತಗೊಂಡು ಇಲ್ಲಿ ಎಕ್ಸ್ಟ್ರಾ ಬರುತ್ತಲ್ಲ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನೀವು. ಎಕ್ಸ್ಟ್ರಾ ಬಂದಿದ್ದು ಮೈದಾನ ತಕ್ಕೊಂಬಿಡಿ ಇದನ್ನು. ಆವಾಗ ಒಬ್ಬಟ್ಟಲ್ಲಿ ಸುತ್ತ ಮೈದಾ ಕಾಣಿಸುತ್ತಲ್ಲ, ಅದನ್ನು ಕಾಣಿಸಲ್ಲ. ನೋಡಿ ಎಕ್ಸ್ಟ್ರಾ ಬಂದಿದ್ದು ತೆಗೆದು ಮಾಡ್ಕೊಳ್ಳಿ ಒಬ್ಬಟ್ಟನ್ನ. ಇದ್ರ ಮೇಲೊಂದು ನಾನು ಕವರ್ ಹಾಕ್ತಾಯಿದ್ದೀನಿ, ಎಣ್ಣೆ ಹಚ್ಕೊಂಡಿದ್ದೀನಿ. ನೋಡಿ ಎಷ್ಟು ಬೇಗನೆ ಆಗುತ್ತೆ. ಸುಮ್ಮನೆ ಯಾವುದು ಲಟ್ಟಣಿಗೆನೂ ಬೇಡ, ಏನು ಬೇಡ, ಈ ಥರ ಮಾಡಿಕೊಂಡ್ರೆ ನೋಡಿ ಅರ್ಧ ಗಂಟೆ ಒಳಗೆ ಎಷ್ಟು ಒಬ್ಬಟ್ಟು ಮಾಡೋಕ್ಕಾಗಲ್ಲ ಹೇಳಿ. ಈ ಥರ ಮಾಡಿದರೆ ನೋಡಿ ಎಷ್ಟು ನೀಟಾಗಿ ಒಬ್ಬಟ್ಟು ಬರ್ತಾಯಿದೆ ಅಂತ. ನೋಡಿ ಒಬ್ಬಟ್ಟು ಮಾಡೋದು ಕಷ್ಟನೇ ಇಲ್ಲ, ತುಂಬ ಈಸಿ. ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಕಡೆ ತವಾನೂ ಬಿಸಿ ಆಗಿದೆ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಅದಕ್ಕೆ ಈಗ ಒಬ್ಬಟ್ಟು ಹಾಕ್ತೀನಿ. ನೋಡಿ ಇವಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಒಬ್ಬಟ್ಟು. ಮರಿದನ್ನೇ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸು, ಯುಗಾದಿ ಸ್ಪೆಷಲ್ ಒಬ್ಬಟ್ಟು. ನೋಡಿ ಇವಾಗ ಒಂದು ಕಡೆ ಬೆಂದಿದೆ, ತಕ್ಕೊಳ್ತೀನಿ ಇವಾಗ. ಇನ್ನೊಂದು ಕಡೆ ತಿರುಗಿಸಿ ಹಾಕೋಣ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಈಸಿ. ಯಾರು ಹೊಸ್ದಾಗಿ ಕಲಿಯೋರ್ಗಂತೂ ತುಂಬ ಈಸಿ ಇರುತ್ತೆ. ನೀವು ಮರಿದಾನೆ ಮಾಡ್ಕೊಳ್ಳಿ. ನೋಡಿ ವಿಡಿಯೋನ ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಒಬ್ಬಟ್ಟು ರೆಡಿ ಆಯಿತು ಎಲ್ಲ. ನೋಡಿ ನಾವು ತಕ್ಕೊಳ್ಳೋಣ ಇವಾಗ ಫ್ರೆಂಡ್ಸ್. ಒಬ್ಬಟ್ಟೆಲ್ಲ ರೆಡಿ ಆಯಿತು. ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ ಹಾಲು ಇಟ್ಕೊಂಡಿದ್ದೀನಿ, ಒಂದು ಬೌಲಲ್ಲಿ ತುಪ್ಪ ಇಟ್ಕೊಂಡಿದ್ದೀನಿ. ನಮ್ಮ ಸೈಡೆಲ್ಲ ಸಾಮಾನ್ಯವಾಗಿ ಹಾಲು ತುಪ್ಪ ಹಾಕ್ಕೊಂಡೆ ಒಬ್ಬಟ್ಟು ತಿನ್ನೋದು. ನೋಡಿ ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೈದಾ ಕಾಣಿಸೋದೇ ಇಲ್ಲ ಸುತ್ತ. ಹೂರ್ಣ ಹಾಕಿದ್ಮೇಲೆ ಮೈದಾ ತುಂಬಬೇಕಾದ್ರೆ ಎಕ್ಸ್ಟ್ರಾಸ್ ಬರುತ್ತಲ್ಲ, ಎಲ್ಲ ತೆಕ್ಕೊಬಿಡಿ. ಯುಗಾದಿ ಸ್ಪೆಷಲ್ ಒಬ್ಬಟ್ಟು ನೀವು ಮರಿದಾನೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.